ಎಲ್ರಿಗೂ ನಮಸ್ತೆ. ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಹಲವಾರು ಕದನಗಳಲ್ಲಿ ತುರಾಯಿ ಅಥವಾ ತರೈನ್ ಕಾಳಗವು ಕೂಡ ಮುಖ್ಯವಾದುದು. ಒಟ್ಟಾರೆ ಇಲ್ಲಿ 2 ತರೈನ್ ಕಾಳಗಗಳು ನಡೆದವು. ಮೊದಲನೇ ತರೈನ್ ಕಾಳಗ ಕ್ರಿಸ್ತಶಕ ಅಥವಾ ಸಾಮಾನ್ಯ ಶಕ 1191ರಲ್ಲಿ ನಡೆಯಿತು. ಅದರಲ್ಲಿ ಮೊಹಮ್ಮದ್ ಘೋರಿಯನ್ನ ಪೃಥ್ವಿರಾಜ್ ಚೌಹಾಣ್ ಹೊಡೆದು ಸೋಲಿಸಿ ಓಡಿಸಿದ. ಪ್ರಾಣಭಿಕ್ಷೆ ಕೊಟ್ಟ ಅನ್ನೋದು ಬಹಳ ಮುಖ್ಯ. ಆದರೆ ಅಲ್ಲಿಂದ ವಾಪಸ್ ಹೊರಟಂತಹ ಮೊಹಮ್ಮದ್ ಘೋರಿ ಮರು ವರ್ಷವೇ ಹೆಚ್ಚಿನ ಸೈನ್ಯವನ್ನು ಕೂಡಿಸಿಕೊಂಡು ಪುನಃ ಭಾರತದ ಮೇಲೆ ಆಕ್ರಮಣ ಮಾಡಿದ. ಆಗ ಅದೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿ ನಡುವೆ 2ನೇ ತರೈನ್ ಕಾಳಗ ಅಂದರೆ ಸಾಮಾನ್ಯ ಶಕ 1192ರಲ್ಲಿ 2ನೇ ತರೈನ್ ಕಾಳಗ ನಡೆಯಿತು. ಆದರೆ ಈ ಕಾಳಗದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋತು ಹೋದ. ಪ್ರಶ್ನೆ ಏನು ಅಂತಂದರೆ, ಈ ಒಂದು 2ನೇ ತರೈನ್ ಕಾಳಗ ಮತ್ತು ಮೊದಲನೇ ತರೈನ್ ಕಾಳಗದಲ್ಲಿ ಭಾಗವಹಿಸಿದ ಪೃಥ್ವಿರಾಜ್ ಚೌಹಾಣ್ ಆ ಮನೆತನದಲ್ಲಿ ಎಷ್ಟನೇ ಪೃಥ್ವಿರಾಜ್ ಚೌಹಾಣ್ ಆಗಿದ್ದ ಅಂತೇಳಿ. ಬಹುಶಃ ಈ ಪ್ರಶ್ನೆ ಉತ್ತರ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಸೊ ಈ ಮೊದಲು ಮತ್ತು 2ನೇ ತರೈನ್ ಕಾಳಗದಲ್ಲಿ ಭಾಗವಹಿಸಿರ್ತಕ್ಕಂತಹ ಪೃಥ್ವಿರಾಜ್ ಚೌಹಾಣ್ 3ನೇ ಪೃಥ್ವಿರಾಜ್ ಚೌಹಾಣ್ ಆಗಿದ್ದ. ಧನ್ಯವಾದ.